Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕಾಸ್ಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ದು ಸಿಲೆಬಸ್ನ ನೋಡ್ತಿದ್ದೀರಿ. ಆಸ್ ಪರ್ SCP ಸಿಲೆಬಸ್ ಪ್ರಕಾರ ನೋಡ್ತಿದ್ದೀರಿ. ಯಾವುದು ಅಂದರೆ ಫೋರ್ತ್ ಸೆಮ್ ಅವ್ರದ್ದು ಇದು ಒಂದು ಹೊಸ ಸಿಲೆಬಸ್ ಆಗಿರೋದ್ರಿಂದ ನಾವು ಫಸ್ಟ್ ಸಿಲೆಬಸ್ನ ನೋಡ್ತಾ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಪ್ರಾಬ್ಲಮ್ಸ್ ಅವೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಸಿಲೆಬಸ್ ನೋಡ್ತಿದ್ದೀರಿ. ಎಲ್ಲ ಸಬ್ಜೆಕ್ಟ್ದು ನಾನು ಸಿಲೆಬಸ್ ಅನ್ನೋದನ್ನ ಮಾಡಾಕಿದ್ದೀನಿ, ಇದೊಂದೇ ಸಬ್ಜೆಕ್ಟ್ ಅಲ್ಲ. ಆ್ಯಂಡ್ ಈ ಫೋರ್ತ್ ಸೆಮ್ಮಲ್ಲಿ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇದೆ ಆ್ಯಂಡ್ ಮಾರ್ಕ್ಸ್ಗಳೆಷ್ಟು ಅದಕ್ಕೆ ಅನ್ನೋದನ್ನು ಸಹ ನಾನು ಮಾಡಾಕಿದ್ದೀನಿ. ಬೇಕು ಅಂದರೆ ಒಂದ್ಕಿತ ನೀವು ಚೆಕ್ಔಟ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ನೀವು ಯಾರಾದರೂ ಹೊಸಬ್ರಾಗಿದೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಡೈರೆಕ್ಟ್ ನಾವು ಸಿಲೆಬಸ್ನ ನೋಡ್ತಾ ಹೋಗೋಣ. ನಿಮಗೆ ಟೋಟಲ್ ಬಂದು 5 ಮಾಡ್ಯೂಲ್ಸ್ ಇರುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ 5 ಮಾಡ್ಯೂಲ್ಸ್, ಅದೇ ರೀತಿ ಇದರಲ್ಲೂ ಸಹ 5 ಮಾಡ್ಯೂಲ್ಸ್ ಇದೆ. ಫಸ್ಟ್ ಮಾಡ್ಯೂಲ್ ನೋಡೋದಾದರೆ ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಅಂತ. ಅದ್ರಲ್ಲಿ ಬಂದು ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಕಾಸ್ಟ್ ಶೀಟ್ ಅಂದರೆ ಏನು ಅನ್ನೋದು ಫಸ್ಟ್ ಮಾಡ್ಯೂಲಲ್ಲಿ ನಿಮಗೆ ಇರುತ್ತೆ. ಅಂದರೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ನು ಇರುತ್ತೆ ಫಸ್ಟು ಯೂನಿಟಲ್ಲಿ. ಆ್ಯಂಡ್ ನಿಮ್ಗೇನಾದರೂ ಈ ಸಬ್ಜೆಕ್ಟ್ದು ನೋಟ್ಸ್ ಬೇಕು, ಇದೊಂದೇ ಸಬ್ಜೆಕ್ಟ್ ಅಲ್ಲ, ಈ ಫೋರ್ತ್ ಸೆಮ್ದು ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೂ ನಿಮ್ಮ ಭಯ ಬೀಳ್ದಿರೋ ವಾಟ್ಸಪ್ ನಂಬರ್ ಇದೆ ಇನ್ಸ್ಟಾದಲ್ಲಿ, ಅಲ್ಲಿ ಬಂದು ವಾಟ್ಸಪ್ ನಂಬರ್ ಇದೆ, ಇನ್ಸ್ಟಾದು ಲಿಂಕ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಯಾವುದೇ ರೀತಿ ಚೀಟಿಂಗ್ ಅನ್ನೋದು ಆಗಲ್ಲ. ಬಿಕಾಸ್ ತುಂಬ ಜನ ಮೆಸೇಜ್ ಮಾಡಿದರೆ, ತುಂಬ ಕಡೆ ಚೀಟ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಚೀಟ್ ಆಗಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ಅದನ್ನು ಪೇ ಮಾಡಿದಾದ್ಮೇಲೆ ನಿಮ್ಗೆ ನೋಟ್ಸ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೀಚ್ ಆಗುತ್ತೆ. ಓಕೆ, ಇದಾಗಿರುತ್ತೆ ಫಸ್ಟ್ ಮಾಡ್ಯೂಲ್. ಸೆಕೆಂಡ್ ಮಾಡ್ಯೂಲ್ ನೋಡೋದಾದರೆ ಮೆಟೀರಿಯಲ್ ಕಾಸ್ಟ್ ಅಂದರೆ ಕಾಸ್ಟ್ ಎಷ್ಟು ಇನ್ಕರ್ಡ್ ಆಗುತ್ತೆ ಒಂದು ಪ್ರಾಡಕ್ಟ್ ಅನ್ನೋದು ತಯಾರಾಗೋವಾಗ ಅನ್ನೋದು ಮೆಟೀರಿಯಲ್ ಕಾಸ್ಟ್ ಆಗಿರುತ್ತೆ. ಅದರದ್ದು ಸೆಕೆಂಡ್ ಮಾಡ್ಯೂಲ್ ಆಗಿರುತ್ತೆ ಮೆಟೀರಿಯಲ್ ಕಾಸ್ಟ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಮೆಟೀರಿಯಲ್ ಇಶ್ಯೂಸ್, ಏನೇನೆಲ್ಲ ಇಶ್ಯೂಸ್ ಬರುತ್ತೆ ಅಂತ. ಇದೆಲ್ಲ ಸಮ್ಸ್ ಆಗಿರುತ್ತೆ ಆ್ಯಂಡ್ ಇದೆಲ್ಲ ಥಿಯರಿ ಆಗಿರುತ್ತೆ. ನಾನು ಕೊಡೋ ನೋಟ್ಸಲ್ಲಿ ಪ್ರತಿಯೊಂದು ಸಮ್ಸು ಇನ್ ಡೆಪ್ತಲ್ಲಿ ಇರುತ್ತೆ ಆ್ಯಂಡ್ ಥಿಯರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಓಕೆ, ಥರ್ಡ್ ಮಾಡ್ಯೂಲ್ ನೋಡೋದಾದರೆ ಎಂಪ್ಲಾಯಿ ಕಾಸ್ಟ್. ಒಂದು ಅಂದರೆ ಪ್ರಾಡಕ್ಟು ಒಂದು ಫಿನಿಷರ್ ಪ್ರಾಡಕ್ಟ್ ಆಗಬೇಕು ಅಂದರೆ ಒಂದು ರಾ ಮೆಟೀರಿಯಲ್ಸ್ದು ಎಂಪ್ಲಾಯಿ ಕಾಸ್ಟು ಎಷ್ಟೆಲ್ಲ ಇನ್ಕ್ಲೂಡ್ ಆಗುತ್ತೆ ಅನ್ನೋದು ಇರುತ್ತೆ. ಅದರಲ್ಲಿ ಬಂದು ಇಷ್ಟ ಆಗಿರುತ್ತೆ ಟಾಪಿಕ್ಸು. ಆ್ಯಂಡ್ ನೆಕ್ಸ್ಟು ಮೆಥಡ್ಸ್ ಆಫ್ ರೆಮ್ಯುನರೇಷನ್ ಅಂದರೆ ಎಷ್ಟೆಲ್ಲ ಸ್ಯಾಲ್ರೀಸು ಅವ್ರಿಗೆ ಕೊಡ್ತೀರಿ ಅನ್ನೋದು ಮೆಥಡ್ಸು, ಅದರದ್ದು ಟಾಪಿಕ್ಸ್ ಇಷ್ಟ ಆಗಿರುತ್ತೆ. ನೆಕ್ಸ್ಟು ಫೋರ್ತ್ ಆ್ಯಂಡ್ ಫಿಫ್ತ್ ಮಾಡ್ಯೂಲ್ ಇದೆ, ನೋಡೋಣ ಬನ್ನಿ. ಫೋರ್ತ್ ಮಾಡ್ಯೂಲ್ ನೋಡೋದಾದರೆ ಓವರ್ ಹೆಡ್ ಕಾಸ್ಟ್ ಅಂದರೆ ಎಷ್ಟು ಅಡಿಷ್ನಲ್ ಕಾಸ್ಟು ಇನ್ಕ್ಲೂಡ್ ಆಗಿದೆ ಅಂತ. ಓವರ್ ಹೆಡ್ ಕಾಸ್ಟ್ ಅಂದರೆ ಅದರದ್ದು ಟಾಪಿಕ್ಸ್ ಇಷ್ಟ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಮಾಡ್ಯೂಲ್ ನೋಡೋದಾದರೆ ರೀಕನ್ಸಿಲೇಷನ್ ಆಫ್ ಕಾಸ್ಟ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟ್ ಅಂತ ಲಾಸ್ಟ್ ಆಗಿರುತ್ತೆ. ರೀಕನ್ಸಿಲೇಷನ್ ಅಂತ ಲಾಸ್ಟ್ ಮಾಡ್ಯೂಲ್ಸು ಇಷ್ಟು ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ ಫಿಫ್ತ್ ಮಾಡ್ಯೂಲ್ಸಲ್ಲಿ, ಫೋರ್ತ್ ಮಾಡ್ಯೂಲ್ಸಲ್ಲಿ. ಇದೆಲ್ಲ ಆಗಿರುತ್ತೆ ಸಿಲೆಬಸ್ಸು. ಆ್ಯಂಡ್ ಇದೇ ರೀತಿ ನಾನು ಎಲ್ಲ ಸಬ್ಜೆಕ್ಟ್ದು ಮಾಡಾಕಿದ್ದೀನಿ. ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಇಲ್ಲ ಪ್ಲೇ ಲಿಸ್ಟು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡ್ಬೋದು, DM ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.